ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನೋಡ್ರೆ ಇಬ್ಬರು ಕೇಳಿಸ್ಕೊಳ್ದಂಗಿದ್ರೆ ಕೇಳಿಸ್ಕೊಳ್ಳಿ, ನಿಮ್ಮಿಂದ ಒಳ್ಳೇದಾದರೆ ಮಾಡಿ, ಅದು ಬಿಟ್ಟು ಕೆಟ್ಟದಂತೂ ಮಾಡಬೇಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಇತ್ತ ರತ್ನ ವಿದ್ಯಾನ್ ಕರ್ಕೊಬಂದು ಅವರೇ ಆಟೋ ಕಾಯ್ತಾ ಇದೆ ಓಡೋನ್ವಾ ಅಂತ ಹೇಳ್ತಾಳೆ. ಯಾವ ಆಟನೇ? ನಮ್ಮ ವಂಶದ ಕುಡಿನ ಆಟೋದಲ್ಲಿ ಕರ್ಕೊಂಡೋಗ್ತಾಳಂತೆ. ಅದನ್ಗೆ ಕೇಳು, ನಾವು ಕಾರಲ್ಲಿ ಹೋಗೋಣ ಅಂತ ಅಜ್ಜಮ್ಮ ಹೇಳಿ, ಚಂಪಿ ಕಾರ್ ಡ್ರೈವರ್ಗೆ ಕಾರ್ ತರೋದಕ್ಕೆ ಹೇಳೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಚಂಪಾ ಸರಿ ಅಂತ ಹೋಗ್ತಾಳೆ. ಲೇ ವಿದ್ಯಾ ನಡಿ ಅಂತ ಹೇಳಿ ನಿಧಾನ ಅಂತ ಕರ್ಕೊಂಡು ಹೋಗ್ತಾಳೆ. ವಿದ್ಯಾ ಮತ್ತೆ ರತ್ನ ಅಜ್ಜಮ್ಮ ಮೂವರು ಹೋಗ್ತಾರೆ ಹಾಸ್ಪಿಟ್ಲಿಗೆ. ವಂಶದ ಕುಡಿ ಬರೋದಕ್ಕೆ ಮುಂಚೆನೇ ಈ ಅವತಾರ, ಇನ್ನೇನಾದರೂ ಬಂತನ್ಕೋ ನಿಮ್ಮವ್ವ ನಮಗೆ 3 ಕಾಸು ಕೂಡ ಬೆಲೆ ಕೊಡೋಕ್ಕಿಲ್ಲ ಅಂತಾಳೆ ಈಶ್ವರಿ. ಈತ ಹಾಸ್ಪಿಟ್ಲಿಗೆ ಬರ್ತಾರೆ. ಅಜ್ಜಮ್ಮ ಮತ್ತೆ ರತ್ನ ವಿದ್ಯಾ ಬಂದು ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ನರ್ಸು ವಿದ್ಯಾ ನೆಕ್ಸ್ಟ್ ನಿಮ್ಮದೇ ಅಂತ ಬರ್ತಾರೆ. ಬಂದ್ವಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗೋದಕ್ಕಂತ ರತ್ನ ಕರ್ಕೊಂಡೋಗೋದಕ್ಕಂತ ಹೋಗ್ತಾಳೆ. ವಿದ್ಯಾನ ಲೈ ನಿತ್ಕಳೆ, ಮೊದಲು ನಾನು ಹೋಗ್ತೀನಿ ಆಮೇಲೆ ನಿನ್ನ ಕರಿತೀನಿ, ಲೈ ತತ್ತರ ಇಲ್ಲಿ ಅಂತ ಅಂದ್ಬಿಟ್ಟು ಪೈಲಿಸ್ಕೊಂಡು ಹೋಗ್ತಾಳೆ ಅಜ್ಜಮ್ಮ. ನಮಸ್ಕಾರ ಅಂತ ಹೇಳಿ ಡಾಕ್ಟ್ರಿಗೆ ನಮಸ್ಕಾರ ಮಾಡಿ ಕೂತ್ಕೊಂತಾಳೆ ಅಜ್ಜಮ್ಮ. ಅಮ್ಮ ನೀವೇನಿಲ್ಲಿ ಆರೋಗ್ಯವೇ ಅಂತ ಮಾತಾಡಿಸ್ತಾರೆ ಡಾಕ್ಟ್ರು. ನನಗೇನೋ ಬಲ್ ಪಸಂದ್ಗೆ ಇದ್ದೀನಿ, ನನ್ನ ಮೊಮ್ಮಗಳಿಗೆ ಅದೇನೋ ಸ್ಕ್ಯಾನಿಂಗ್ ಮಾಡಿಸ್ತಾರಲ್ಲ, ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಬಂದಿದ್ದೀನಿ, ತಗೊಳ್ಳಿ ಹಿಡ್ಕೊಳ್ಳಿ ಅಂತ ಅಜ್ಜಮ್ಮ ಹೇಳ್ತಾರೆ. ಆ ಪೈಲ್ ನಿಸ್ಕೊಂಡು ನೋಡ್ಬಿಟ್ಟು ಅಂದರೆ ನೀವು ವಿದ್ಯಾ ವಿಷಯ ಹೇಳ್ತಾ ಇರೋದಾ ಅಂತ ಡಾಕ್ಟ್ರು ಕೇಳ್ತಾರೆ. ಅವಳೆಯ ನನ್ನ ಮೊಮ್ಮಗ ಭದ್ರನೆಂಡ್ರು, ನಮ್ಮ ಮಟ್ಟಿ ಮುದ್ದಿನ ಸೊಸೆ. ನೀವು ಸ್ಕ್ಯಾನಿಂಗ್ ಮಾಡಿದ್ದಾದ್ಮೇಲೆ ಅವಳ ಹೊಟ್ಟೆಯಲ್ಲಿ ಮಗು ಏನು ಹೆಂಗದೆ ಅಂತ ಅವಳಿಗೆ ಹೋಗಿ ಹೇಳಕ್ಕೆ ಹೋಗ್ಬೇಡಿ, ನನಗೆ ಹೇಳಿ, ನಾನು ಆಮೇಲೆ ಅವಳಿಗೆ ಹೇಳ್ತೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಯಾಕಮ್ಮ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಡಾಕ್ಟ್ರು ಕೇಳ್ತಾಳೆ. ಅಯ್ಯೋ ಅದೊಂದು ದೊಡ್ಡ ಕತೆ, ಇನ್ನೊಂದು ಪುರ್ಸೊತ್ತಿದ್ದಾಗ ಹೇಳ್ತೀನಿ, ಅದಕ್ಕೆ ಈಗ ಏನೇ ವಿಷಯ ಇದ್ರೂ ಮೊದಲು ನನಗೆ ಹೇಳ್ಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅಮ್ಮ ಹಾಗೆ ಆಗಲಿ ಅಂತಾರೆ ಡಾಕ್ಟ್ರು. ಅಲ್ಲೇ ಪಕ್ಕದಲ್ಲಿರೋ ನರ್ಸ್ಗೆ ಅವ್ರನ್ನ ಕರ್ಕೊಬನ್ನಿ ಅಂತ ಹೇಳ್ತಾಳೆ ಡಾಕ್ಟ್ರು. ವಿದ್ಯಾ ನಮಸ್ತೆ ಡಾಕ್ಟರ್ ಅಂತ ಬರ್ತಾಳೆ. ಹೇಗಿದೆಯಾ ವಿದ್ಯಾ ಅಂತ ಕೇಳ್ತಾರೆ ಡಾಕ್ಟ್ರು. ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ವಿದ್ಯಾ. ಚೆನ್ನಾಗಿ ನೀರು ಕುಡ್ದಿದ್ದೀರಾ ತಾನೇ ಅಂತ ಡಾಕ್ಟ್ರು ಕೇಳ್ತಾರೆ. ಹಾಂ ಡಾಕ್ಟರ್ ಕುಡ್ದಿದ್ದೀನಿ ಅಂತ ವಿದ್ಯಾ ಹೇಳ್ತಾಳೆ. ನರ್ಸ್ ಸ್ಕ್ಯಾನಿಂಗ್ ರೂಮು ರೆಡಿ ಮಾಡಿ ಅಂತ ಹೇಳ್ತಾಳೆ ಡಾಕ್ಟ್ರು. ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿರ್ತಾರೆ ಡಾಕ್ಟ್ರು. ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅಜ್ಜಮ್ಮನಿಗೆ 2 ಮಕ್ಕಳು ಅಂತ ಹೇಳ್ತಿರ್ತಾಳೆ. ಬೆರಳು ತೋರಿಸಿ ಹೇಳ್ತಾ ಇರ್ತಾರೆ ಡಾಕ್ಟ್ರು. ಅಜ್ಜಮ್ಮ ತುಂಬ ಖುಷಿಯಾಗಿರ್ತಾಳೆ. ಸ್ಕ್ಯಾನಿಂಗ್ ಮಾಡ್ತಿರೋ ಫೋಟೋಸ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿ ವಿದ್ಯಾ ನೀನು ಹೊರಗಡೆ ಇರೋ ಅಂತಾಳೆ ಡಾಕ್ಟ್ರು. ವಿದ್ಯಾ ಹೊರಗಡೆ ಹೋಗಿ ಕೂತ್ಕೊತಾಳೆ. ನೀವು ಹೇಳ್ತಾ ಇರೋದು ದಿಟ್ವೇ ಡಾಕ್ಟ್ರೇ ಅಂತ ಕೇಳ್ತಾಳೆ ಅಜ್ಜಮ್ಮ. ಹೌದು, ನಿಮ್ಮ ಮೊಮ್ಮಗಳು ಹೊಟ್ಟೆಯಲ್ಲಿರೋದು ಅವಳಿ ಜವಳಿ 2 ಮಕ್ಕಳು. 2 ಮಕ್ಕಳು ತುಂಬ ಆರೋಗ್ಯವಾಗಿದ್ದಾವೆ, ಬೆಳವಣಿಗೆಯನ್ನು ತುಂಬ ಚೆನ್ನಾಗಿದೆ ಅಂತ ಡಾಕ್ಟ್ರು ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅಜ್ಜಮ್ಮ ತುಂಬ ಖುಷಿ ಪಡ್ತಿರ್ತಾಳೆ. ರತ್ನನ್ನು ಖುಷಿ ಪಡ್ತಾ ಇರ್ತಾಳೆ. ಅಂದಂಗೆ ಡಾಕ್ಟ್ರೇ ನೀವು ನನಗೊಂದು ಸಹಾಯ ಮಾಡಬೇಕು ಅಂತ ಅಜ್ಜಮ್ಮ ಕೇಳ್ತಾಳೆ. ಅದೇನು ಹೇಳಿಮಾ ಅಂತಾಳೆ ಡಾಕ್ಟ್ರು. ವಿದ್ಯಾನ್ ನೋಡಿ, ಏನೂ ಇಲ್ಲ, ನಮ್ಮ ವಿದ್ಯಾ ಹೊಟ್ಟೆ ಒಳಗಡೆ ಅವಳಿ ಜವಳಿ ಇರೋ ಮಕ್ಕಳು ಅವಳಿಗೆ ಗೊತ್ತಾಗಬಾರ್ದು, ಒಂದೇ ಮಗ ಅದೇ ಆರೋಗ್ಯವಾಗದೆ ಅಂತ ಹೇಳ್ಬೇಕು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅವರೇ ಯಾಕೆ ಹಿಂಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ರತ್ನ ಕೇಳ್ತಾಳೆ. 1 ನಿಮಿಷ ಇರೇ ಆಮೇಲೆ ನಿನ್ಗೆ ಹೇಳ್ತೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅದೇಗಾಗುತ್ತೆ, ತಾಯಿ ಹತ್ರ ಮಗು ವಿಷಯ ಯಾವುದು ಮುಚ್ಚಿಡಂಗಿಲ್ಲ, ಅದು ತಪ್ಪಾಗುತ್ತೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಇದರಲ್ಲಿ ತಪ್ಪೇನೂ ಇಲ್ಲ, ನೀವು ಸುಳ್ಳು ಹೇಳ್ಬೇಡಿ, ಆದರೆ ಸತ್ಯನ ಮುಚ್ಚಿಟ್ಬಿಡಿ ಅಷ್ಟೇ ಸಾಕು. ಏನೂ ಇಲ್ಲ, ನಿಮ್ಮ ಹೊಟ್ಟೆಗಿರೋ ಮಗ ಸಂದಾಗಿದೆ ಅಂತ ಹೇಳ್ಬಿಡಿ, ದಯವಿಟ್ಟು ಇದೊಂದು ಸಹಾಯ ಮಾಡಿ ಡಾಕ್ಟ್ರಮ್ಮ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಸರಿನಮ್ಮ, ನೀವು ಈಗ ಹೇಳ್ತಿದ್ದೀರಾ ಅಂತಂದರೆ ಇದರಿಂದ ಏನೋ ಉದ್ದೇಶ ಇದೆ ಅಂತ ಅನ್ಕೊತೀನಿ, ಯಾಕಂದರೆ ನೀವು ತುಂಬ ವರ್ಷದಿಂದ ನನಗೆ ಗೊತ್ತಿರೋದ್ರಿಂದ ಈ ವಿಷಯನ ಮರೆಮಾಚ್ತೀನಿ ಅಂತ ಡಾಕ್ಟ್ರ್ ಹೇಳ್ತಾರೆ. ಶಾನೆ ಸಂತೋಷ ಆಯಿತು ಡಾಕ್ಟ್ರೇ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಅಜ್ಜಮ್ಮ ಕೈ ಮುಗ್ದು ಏನೇನೋ ಮಾತಾಡ್ತಿರ್ತಾರೆ ಡಾಕ್ಟ್ರ್ ಹತ್ರ. ಅದನ್ನೆಲ್ಲ ನೋಡ್ತಿರ್ತಾಳೆ ವಿದ್ಯಾ. ಇವರಿಬ್ಬರು ಡಾಕ್ಟ್ರ್ ತವ ಏನು ಗುಟ್ಟಾಗಿ ಮಾತಾಡ್ತಾವ್ರೆ, ಹೊಟ್ಟೆನಲ್ಲಿರೋ ಮಗುಗೆ ಏನಾದರೂ ತೊಂದರೆ ಆಗಿರ್ಬೋದೆ ಅಂತ ವಿದ್ಯಾ ಅನ್ಕೊತಿರ್ತಾಳೆ. ಇತ್ತ ಡಾಕ್ಟ್ರು ಸರಿ ಅಂದ್ಕೊಂಡು ಬರ್ತಾಳೆ ವಿದ್ಯಾನ್ ಮಾತಾಡ್ಸೋದಕ್ಕಂತ. ಅವರೇ ವಿದ್ಯನ್ಗೆ ಅವಳಿ ಜವಳಿ ಮಕ್ಕಳವೆ ಅಂತ ಯಾಕೆ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರಿ ಅಂತ ಹೇಳ್ತಾಳೆ ರತ್ನ. ನಾನು ಯಾಕೆ ಹಂಗೆ ಹೇಳ್ದೆ ಅಂತಂದರೆ, ಮುಂದೆ ನಿನಗೆ ಗೊತ್ತಾಗ್ತದೆ, ನಾನೇನೇ ಒಳ್ಳೇದು ಮಾಡಿದ್ರು ವಿದ್ಯಾ ಒಳ್ಳೇದಕ್ಕೆ ಮಾಡೋದು. ಈಗಲೇ ಹೇಳ್ತಾ ಇದ್ದೀನಿ, ನೀನೇನಾದರೂ ಅಪ್ಪಿ ವಿದ್ಯಾನ್ಗೆ ವಿಷಯ ಹೇಳ್ಬಿಟ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಸರಿ ಅವರೇ ನಾನು ಹೇಳೋಕ್ಕಿಲ್ಲ ಅಂತಾಳೆ ರತ್ನ. ನಡಿ ಹೋಗುಮ ಅಂತ ಬರ್ತಾರೆ. ಇತ್ತ ವಿದ್ಯಾ, ಡಾಕ್ಟ್ರೇ ನನ್ನ ಮಗು ಹೆಂಗಿದ್ದತೋ ಅಂತ ಕೇಳ್ತಾಳೆ. ನಥಿಂಗ್ ಟು ವರಿ, ಆರಾಮಾಗಿದೆ, ಒಳ್ಳೆ ಬೆಳವಣಿಗೆ ಇದೆ, ಆರೋಗ್ಯವಾಗಿದೆ. ಇನ್ನು ಮುಂದೆ ನೀನು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು, ತುಂಬ ಕಷ್ಟವಾದ ಕೆಲಸನೆಲ್ಲ ನೀನು ಮಾಡಬಾರ್ದು, ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಓಕೆ, ಸ್ವಲ್ಪ ವಿಟಮಿನ್ಸ್ ಟ್ಯಾಬ್ಲೆಟ್ ಕೊಡ್ತೀನಿ, ಮಿಸ್ ಮಾಡದೆ ತಗೊಳ್ಬೇಕು ಆಯಿತಾ ಅಂತ ಹೇಳ್ತಿರ್ತಾರೆ ಡಾಕ್ಟ್ರು. ಸರಿ ಡಾಕ್ಟರ್ ಅಂತ ವಿದ್ಯಾ ಹೇಳ್ತಾಳೆ.
ಡಾಕ್ಟರು ಮಾತ್ರೆಗಳೆಲ್ಲ ಬರೆದುಕೊಡ್ತಾರೆ. ಇದರಲ್ಲಿ ಯಾವ ಟ್ಯಾಬ್ಲೆಟು ಯಾವ ಟೈಮ್ಗೆ ತಗೋಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋವರೆಗೂ ಇದನ್ನೇ ಫಾಲೋ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಸರಿ ಡಾಕ್ಟರ್, ಶಾನೆ ಥ್ಯಾಂಕ್ಸ್, ನಾನು ಇನ್ನು ಬರ್ತೀನಿ ಅಂತ ಬರ್ತಾಳೆ ವಿದ್ಯಾ. ನಿಮ್ಮಿಂದ ಶಾನೆ ಉಪಕಾರ ಆಯಿತು ಡಾಕ್ಟ್ರೆ, ನಾವಿನ್ನು ಬರ್ತೀವಿ ಅಂತ ರತ್ನನ್ನು ಅಜ್ಜಮ್ಮ ಹೇಳಿ ಡಾಕ್ಟ್ರಿಗೆ ಬರ್ತಾರೆ. ವಿದ್ಯಾ, ನಿನ್ನ ಹೊಟ್ಟೆಯಲ್ಲಿರೋ ನಮ್ಮ ವಂಶದ ಕುಡಿನ ನಾನು ನೋಡಿದೆ, ಒಳ್ಳೆ ಸಿಂಹದ ಮರಿ ಇದ್ದಂಗದೆ ಅಂತ ಹೇಳಿ ಅಜ್ಜಮ್ಮ ಡಿಸ್ಟಿ ತೆಗೆದು ಖುಷಿ ಪಡ್ತಾ ಇರ್ತಾರೆ. ಮನೆಗೆ ಬರ್ತಾರೆ ವಿದ್ಯಾ ಮತ್ತು ಅಜ್ಜಮ್ಮ ಮತ್ತು ರತ್ನ. ಕಾರ್ ಇಳಿತಾ ಇರಬೇಕಾದ್ರೆ ವಿದ್ಯಾ, ಡಾಕ್ಟ್ರ್ ಹೇಳ್ದಂಗೆ ಟೈಮ್ಗೂ ಊಟ ಮಾಡಿಕೊಂಡು ಅವ್ರು ಕೊಟ್ಟಿರೋ ಔಷಧಿನ ಸರಿಯಾಗಿ ಟೈಮ್ ತಗೋ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅಮ್ಮಮ್ಮ, ತಗೊಂತೀನಿ ಅಂತಲೇ ವಿದ್ಯಾ. ರತ್ನ, ಇವಳನ್ನ ಹುಷಾರಾಗಿ ಕರ್ಕೊಂಡೋಗು, ಆಮೇಲೆ ಬಸ್ರಿ ಹೆಂಗಸರು ಹೆಂಗಿರ್ಬೇಕು ಅನ್ನೋದನ್ನು ಸೋಸಿ ಬುದ್ಧಿನೂ ಹೇಳ್ಬಿಟ್ಟು ಹೋಗು ಅಂತ ಹೇಳ್ತಾಳೆ ಅಜ್ಜಮ್ಮ. ಸರಿ ಅಮ್ಮವ್ರೆ ಅಂತ ಹೇಳ್ತಾಳೆ ರತ್ನ. ಮನೆ ಒಳಗಡೆ ಬಂದು ವಿದ್ಯಾ, ಬಾರವ್ವ ಕೂತ್ಕೋ, ನೀರು ತರ್ತೀನಿ ಅಂತ ನೀರು ತಂದ್ಕೊಡ್ತಾಳೆ. ನೀರು ಕುಡಿದು ರತ್ನ, ಸರಿ ಕಣವ್ವ ನಾನು ಇನ್ನು ಬರ್ತೀನಿ ಅಂತಾಳೆ. ಅವ್ವ, ಒಂದೇ ಉಸಿರಲ್ಲಿ ಹೋಯ್ತೀನಿ ಅಂತ ಹೇಳ್ತಿದ್ಯಲ್ಲ, ಊಟ ಮಾಡ್ಕೊಂಡು ಹೋಗುವಂತೆ ಕುಂತ್ಕ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ, ಊಟಕ್ಕಂತ ಕೂತ್ರೆ 2 ಗಂಟೆ ಬಸ್ಸು ಹೊರಟೋಗ್ತದೆ, ಆಮೇಲೆ 4 ಗಂಟೆ ಗಂಟ ಕಾಯ್ಬೇಕಾಗ್ತದೆ ಅಂತ ರತ್ನ ಹೇಳ್ತಾಳೆ. ಅಯ್ಯೋ ಪರವಾಗಿಲ್ಲ ಕಣವ್ವ, ನಾನೇನೋ ಅಡುಗೆ ಮಾಡಬೇಕಾಗಿಲ್ಲ, ಆಗಲೇ ಮಾಡಿ ಮಡ್ಗಿವ್ನಿ, ನೀನು ಕುತ್ಕೋ ಅಂತ ಹೇಳಿ ವಿದ್ಯಾ ಊಟ ಹಾಕೊ ಬಂದು ಕೊಡ್ತಾಳೆ ಅವ್ರ ಅಮ್ಮನಿಗೆ. ಪಕ್ಕದಲ್ಲೇ ಕುತ್ಕೊಂಡಿರ್ತಾಳೆ ವಿದ್ಯಾ ಮಕನ್ ನೋಡ್ತಿರ್ತಾಳೆ ರತ್ನ. ಇದ್ಯಾಕವ್ವ ಹಂಗೆ ನೋಡ್ತಾ ಇದ್ದೀ, ಊಟ ಮಾಡವ್ವ ಅಂತಾಳೆ ವಿದ್ಯಾ. ಒಂದು ತುತ್ತು ಊಟ ತಿಂದು ರತ್ನ ಅಡುಗೆ ಮನೆಯನ್ನು ನೋಡದೆ ಇರೋಳು ಇಷ್ಟು ರುಚಿಯಾಗಿ ಅಡುಗೆ ಮಾಡಿದ್ಯಾ ಅಂದರೆ ನನಗೆ ಮಾತೇ ಬರ್ತಾ ಇಲ್ಲ ಕಣವ್ವ, ಶಾನೆ ಖುಷಿ ಆಗ್ತದೆ ಅಂತ ರತ್ನ ಹೇಳ್ತಾಳೆ. ಏನೇ ಆದ್ರೂ ಹೆಣ್ಮಕ್ಳು ಮದುವೆ ಆದಮೇಲೆ ತವ್ರ ಮನೇಲಿ ಇದ್ದಂಗೆ ಇರೋಕ್ಕಾಗಕ್ಕಿಲ್ಲ ಅಲ್ವೇನವ್ವ ಅಂತ ವಿದ್ಯೆ ಹೇಳ್ತಾಳೆ. ನೀನು ಈ ಮಟ್ಟಕ್ಕೆ ಜವಾಬ್ದಾರಿ ಕಲ್ತ್ಕೊಂತೀಯ ಅಂತ ಅಂದ್ಕೊಂಡಿರಲಿಲ್ಲ ಕಣವ್ವ ಅಂತ ರತ್ನ ಹೇಳ್ತಾಳೆ. ಇದನ್ನೆಲ್ಲ ನಾನು ಕಲ್ತ್ಕೊಂಡೆ ಅನ್ನೋದಕ್ಕಿಂತ ಕಾಲನೇ ನನಗೆಲ್ಲ ಕಲಿಸ್ತು ಕಣವ್ವ, ಅದಕ್ಕೆ ಜೀವನ ಕಲಿಸೋ ಪಾಠವ ಯಾವುದೇ ಸ್ಕೂಲು ಕಾಲೇಜು ಕಲ್ಸೋಕ್ಕಿಲ್ಲ ಅಂತ ಹೇಳೋದು ಅಂತ ವಿದ್ಯೆ ಹೇಳ್ತಾಳೆ. ದಿಟ ಕಣವ್ವ, ಆದ್ರೂ ನಿನ್ನ ಗಂಡನಿಗೆ ಇಷ್ಟು ರುಚಿಯಾಗಿರೋ ಅಡುಗೆ ಬಡಿಸೋ ಯೋಗ ಇಲ್ಲದೆ ಹೋಯ್ತಲ್ಲ, ಅದೇ ಬೇಸರ ಕಣವ್ವ ಅಂತಾಳೆ ರತ್ನ. ನಾವೇನು ಅಂದ್ಕೊಂಡ್ರೂ ಹಣೆ ಬರ ಅನ್ನೋದು ಒಂದಿರ್ತದೆ ಅಲ್ವೇನವ್ವ, ಅದರ ಚಿಂತೆ ಬಿಟ್ಟು ಈಗ ಊಟ ಮಾಡು ನೀನು ಅಂತ ವಿದ್ಯೆ ಹೇಳಿ, ಅವ್ವ ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ಹೇಳ್ತೀಯೇನವ್ವ ಅಂತ ಕೇಳ್ತಾಳೆ ವಿದ್ಯಾ. ಅದೇನು ಕೇಳವ್ವ ಅಂತಾಳೆ ರತ್ನ. ಏನಿಲ್ಲ ಕಣವ್ವ, ನೀನು ಅಮ್ಮಮ್ಮ ಸೇರಿಕೊಂಡು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಾ ಇದ್ದೀರೇ ಅಂತ ವಿದ್ಯೆ ಹೇಳ್ತಾಳೆ. ತಲೆಗತ್ತಿ ನೀರು ಕುಡಿತಾಳೆ ರತ್ನ. ನೋಡಿಕೊಂಡು ಹುಷಾರಾಗಿ ತಿನ್ಬೇಕಲ್ವೇ ಅಂತಾಳೆ ವಿದ್ಯಾ. ಅದೇನು ಇಲ್ಲ ಬಿಡವ್ವ ಅಂತಾಳೆ ರತ್ನ. ಅವ್ವ, ನೀನು ಅಮ್ಮಮ್ಮ ಡಾಕ್ಟ್ರ್ ಹತ್ರ ಗುಟ್ಟಾಗಿ ಏನು ಮಾತಾಡ್ತಾ ಇದ್ರಿ ಅಂತ ಕೇಳ್ತಾಳೆ ರತ್ನ. ಅವ್ರಿಗೆ ಅವ್ರ ವಂಶದ ಕುಡಿ ಬಗ್ಗೆ ಶಾನ ಪ್ರೀತಿ ಅಲ್ವೇ, ಅದಕ್ಕೆ ಡಾಕ್ಟ್ರ್ ಮಗಿನ ಆರೋಗ್ಯದ ಬಗ್ಗೆ ಬೆಳವಣಿಗೆ ಬಗ್ಗೆ ವಿಚಾರಿಸ್ಕೊತಾ ಇದ್ರು ಅಷ್ಟೇಯ. ಅದಕ್ಕೆ ಡಾಕ್ಟ್ರು ನೀವೇನು ಚಿಂತೆ ಮಾಡಬೇಡಿ, ಮಗು ಸಂದಾಗದೆ ಅಂತ ಹೇಳಿದ್ರು. ಅದು ಬಿಟ್ಟು ಬೇರೆ ಏನೂ ಇಲ್ವಂತೆ, ನೀನು ಚಿಂತೆ ಮಾಡೋದು ಬಿಟ್ಟು ಖುಷಿಯಾಗಿರೋದನ್ನ ಕಲಿ ಅಂತ ರತ್ನ ಹೇಳ್ತಾಳೆ. ಶಿವರಾಮೇಗೌಡರು, ಮಗ ಭದ್ರ, ಫ್ಯಾಕ್ಟ್ರಿ ಕಡೆ ಸಂದಾಗ ನಡೀತೈತಾ ಕೆಲಸಗಳೆಲ್ಲವೂ, ನಾನು ಈ ರಾಜಕೀಯ ಜಂಜಾಟದಿಂದ ಆ ಕಡೆ ಹೋಗೋಕ್ಕಾಗಲಿಲ್ಲ ನೋಡು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಣ್ಣ, ನಮ್ಮ ವ್ಯವಹಾರದ ಬಗ್ಗೆ ನಿನ್ನ ತಲೆನೇ ಕೆಡ್ಸ್ಕೋಬೇಡ, ನಾವಿಬ್ಬರೂ ಇಲ್ಲ ಅಂದರೂ ನಮ್ಮ ಭದ್ರ ನಮಗಿಂತ ಚೆನ್ನಾಗೇ ನಿಭಾಯಿಸ್ಕೊಂಡು ಹೋಗ್ತಾನೆ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಸಾವಿತ್ರಿ ವಿನಂತಿ ಬರ್ತಾರೆ. ಅಲ್ಲಿಗೆ ಅಜ್ಜಮ್ಮನನ್ನು ಶಿವರಾಮ ಅಂದ್ಕೊಂಡು ಬರ್ತಾ ಇರ್ತಾರೆ. ಮೋಹನ, ಅತ್ತೆ ನಿಮ್ಗೂ ಕುಡಿಯೋಕೆ ಏನಾದರೂ ತರಲೆ ಅಂತ ಕೇಳ್ತಾಳೆ. ಏಯ್, ನನಗೇನು ಬೇಡ ಕಣಂತೆ ಬಿಡು ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ, ಅವಳ ಜೊತೆ ನೀನು ಯಾಕೆ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತೋ ಅಂತಾನೆ ಭದ್ರ. ಯಾಕಂದರೆ ನಮ್ಮ ಮರಿ ಮೊಮ್ಮಗ ಹೆಂಗದೆ, ನಮ್ಮ ವಂಶದ ಕುಡಿ ಬಗ್ಗೆ ಸುಳ್ಳು ಹೇಳ್ತಾರೋ ಅಥವಾ ನಿಜ ಹೇಳ್ತಾರೋ ಅಂತ ತಿಳ್ಕೊಳಕ್ಕೆ ಅಂತ ಅಜ್ಜಮ್ಮ ಹೇಳ್ತಾರೆ. ಅತ್ತೆ, ಸ್ಕ್ಯಾನಿಂಗ್ ಮಾಡಿಸಿದ್ರಾ, ಡಾಕ್ಟ್ರ್ ಏನು ಹೇಳಿದ್ರು ಅಂತ ಮೋಹನ ಕೇಳ್ತಾಳೆ. ಸುಮ್ಕೆ ಹೇಳ್ಬಾರ್ದು ಕಣೆ ಮೋಹನ, ಈಗ ಕಾಲ ಶಾನೆ ಬದಲಾಗದೆ. ನಮ್ಮ ಕಾಲದಲ್ಲಿ ಹೊಟ್ಟೆಗಿರೋ ಮಗು ಹೊರಗೆ ಬರೋಗಂಟ ಹೆಂಗದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಅಂತ ಅದೆಂಥದ್ದು TV ಹಂಗಿರ್ತೈತಲ್ಲ, ಒಳಗಡೆ ಮಗು ಹೆಂಗದೆ ಏನು ಮಾಡ್ತದೆ ಅಂತ ಎಲ್ಲ ತೋರ್ಬಿಡ್ತಾರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹ್ಞೂ ಅತ್ತೆ, ಅದು ಸರಿ, ನೀವು ಮಗಿನ ನೋಡಿದ್ರಾ ಅಂತ ಕೇಳ್ತಾಳೆ ಮೋಹನ. ಹೆಂಗಿದ್ದತ್ತು ಅಂತಾಳೆ ಮೋಹನ. ಹೆಂಗದೆ ಅಂತ ಕೇಳ್ತೀಯಲ್ಲೇ, ತದ್ರೂಪ್ ನಮ್ಮ ಭದ್ರನಂಗೆ ಅದೇ ಅಂತ ಒಂದು ಬಿಡ್ತಾಳೆ ಬೆನ್ಮೇಲೆ ಅಜ್ಜಮ್ಮ. ಭದ್ರನ್ಗೆ ಈ ಕಾಲು ಅದು ಒದ್ದಾಡೋದು ಎಲ್ಲ ಭದ್ರನಂಗೆಯ ಅಂತ ಹೇಳಿ ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಮುಖದ ಕಳೆ ಅಂತೂ ಏನು ಬದಲಾವಣೆನೇ ಇಲ್ಲ, ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ತೇಟ್ ನಮ್ಮ ಭದ್ರನಂಗೆ ಇತ್ತು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ನನ್ನಂಗೆ ಗಡ್ಡ ಮೀಸೆ ಇದ್ದತೆ ಅಂತ ಭದ್ರ ಕೇಳ್ತಾನೆ. ಎಲೇ, ಎಲ್ಲಾದ್ರೂ ಮಗುಗೆ ಗಡ್ಡ ಮೀಸೆ ಬಂದದೆ ಅಂತ ಕೇಳ್ತಾಳೆ ಅಜ್ಜಮ್ಮ. ಅದೇ ಹಂಗೆ ನನ್ನಂಗೆ ಕಂಡ್ಬಿಡ್ತು ಅಂತ ಹೇಳ್ತಾ ಇದ್ದೆ ಅಂತ ಭದ್ರ ಕೇಳ್ತಾನೆ. ಹೆಂಗಂದ್ರೆ ನಿನ್ ಮಗು ಆಗಿದ್ದಾಗ ನಾನು ನಿನ್ನ ನೋಡಿರೋದಕ್ಕೆ ಹಿಂಗೆ ಹೇಳ್ತಾ ಇರೋದು. ಹಿಂಗೆ ನೀನು ನಿಮ್ಮಪ್ಪ ಹೊಟ್ಟೆ ಕೆಳಗಾಕೊಂಡು ಕಾಲ್ ಮೇಲೆ ಹಾಕ್ಕೊಂಡು ಮಲ್ಗ್ತಾ ಇದ್ರೋ, ಹಂಗೆ ಈ ಮಗುನು ಮಲ್ಕೊಂಡು ನಮ್ಮ ವಂಶದ ಹೆಸರನ್ನ ಉಳಿಸ್ತದೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ, ಸಾಕು ನಿಲ್ಲಿಸ್ತೀಯ ನಿನ್ನ ಮಸ್ಕಿರಿ ಆಟವಾ
ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಬಸ್ರಿ ಅಂತ ಹೇಳಿ ಯಾರ್ದೋ ಸ್ಕ್ಯಾನಿಂಗ್ ರಿಪೋರ್ಟ್ನ ತಂದು ನನ್ ಮಗಿದಂತೆ ಸುಳ್ಳು ಹೇಳಿ ಮೋಸ ಮಾಡ್ದಳು ಅವಳು. ಈಗಲೂ ಹಂಗೆ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಅಂತಾನೆ ಭದ್ರ. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತಾನೆ ನಾನೇ ಖುದ್ದಾಗಿ ಹೋಗಿ ಡಾಕ್ಟರ್ ತವ ಕುತ್ಕೊಂಡು ಸ್ಕ್ಯಾನಿಂಗ್ ಮಾಡಿಸಿ ನೋಡ್ಕೊಂಡು ಬಂದೀವ್ನಿ. ಆಹಾಹಾ ಒಂದ್ಕಿತ ನೀನು ಆ ಮಗಿನ ಮುಖನ ನೋಡ್ಬೇಕಾಗಿತ್ತು ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಹೋಗಿ ಹೋಗಿ ನಿಂತವ ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಪ್ಪಯ್ಯ, ನಂಗೆ ಶಾನೆ ಕೆಲಸ ಐತೆ, ನಾನು ಬರ್ತೀನಿ ಅಂತಾನೆ ಭದ್ರ. ಲೋ ಬುದ್ಧಿ ಇಲ್ದಿರೋ ನನ್ನ ಮೊಮ್ಮಗನೇ ನಿತ್ಕೊಂಡ್ಲಾ ಅಂತಾಳೆ ಅಜ್ಜಮ್ಮ. ಕಾಗೆ ಮುದ್ಕೆ ಹೋಗಕ್ ಬಿಟ್ರೆ ಸರಿ ಈಗ, ಇಲ್ಲಾಂದ್ರೆ ಗುದ್ಬಿಡ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ ಭದ್ರ. ಆದ್ರೂ ಶಿವರಾಮ ಅಂತಿರ್ತಾಳೆ ಅಜ್ಜಮ್ಮ. ಅಷ್ಟೊತ್ತಿಗೆ ಫೋನ್ ಬರುತ್ತೆ ಶಿವರಾಮೇಗೌಡ್ರಿಗೆ. ಒಂದ್ ನಿಮಿಷ ಇರು ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾರೆ ಶಿವರಾಮೇಗೌಡ್ರು. ಬೋರ್ಲಿಂಗ ಅನ್ನೋನು ಫೋನ್ ಮಾಡಿ IT ದಾಳಿದ ಬಗ್ಗೆ ಹೇಳ್ತಿರ್ತಾನೆ. ಸರಿ ಇಡ್ಲಾ ಫೋನು ಅಂತ ಹೇಳಿ ಶಿವರಾಮೇಗೌಡ್ರು ಗೋವಿಂದ TV ಹಾಕೋ ಅಂತ ಹೇಳ್ತಾರೆ. ಯಾರ್ದಣ್ಣ ಫೋನು ಅಂತ ಹೇಳ್ತಾನೆ ಗೋವಿಂದೇಗೌಡ. ಏನೂ ಇಲ್ಲ ಗೋವಿಂದ, ನಮ್ಮ ಮುನ್ಸ್ವಾಮಿ ಮನೆಯಲ್ಲಿ IT ದಾಳಿ ಆಗೈತಂತೆ, ಯಾವುದೋ ಹಗರಣದಲ್ಲಿ ಅವನು ಸಿಗಾಕಬಿಟ್ಟವನೆ. ಅದೇನೋ ಅಂತ ನೋಡ್ಲಾ, ಹಾಕ್ಲಾ ಟಿವಿಯಾ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. TV ಹಾಕಿ TV ನ್ಯೂಸ್ ನೋಡ್ತಾರೆ ಎಲ್ರೂ. ಭ್ರಷ್ಟಾಚಾರದ ಬಗ್ಗೆ ಪರಿಶೀಲನೆ ನಡೆಸ್ತವ್ರೆ ಅಂತ ಹೇಳಿ ಏನೇನೋ ಹೇಳ್ತಿರ್ತಾರೆ ನ್ಯೂಸಲ್ಲಿ. ಬಡ ಜನಗಳ ವಿದ್ಯಾರ್ಥಿಗಳ ಮೇಲೆ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿರೋಧ ಪಕ್ಷದವರು ವಾಗ್ದಾಳಿ ನಡೆಸ್ತವ್ರೆ ಅಂತ ಏನೇನೋ ಹೇಳ್ತಿರ್ತಾರೆ ನ್ಯೂಸ್ನವರು. ಇತ್ತ ಭದ್ರ ಫೋನಲ್ಲಿ ಮಾತಾಡ್ಕೊಬಂದು ಪಾಚಿ ಮೇಲೆ ಕಾಲಿಟ್ಟು ಗೇಟ್ ಹತ್ರ ಜಾರ್ ಬಿಡ್ತಾನೆ. ಸರಿ ಇರ್ಲಾ ಅಂತ ಹೇಳಿ ಫೋನ್ ಕಟ್ ಮಾಡಿ, ಅಯ್ಯೋ ಶಿವನೇ ಏನಿದು ಈ ಪಾಚಿ ಕಟ್ಕೊಬಿಟ್ಟದೆ, ಗೇಟ್ ಏನಾದರೂ ಹಿಡ್ಕೊಳ್ದೆ ಇದ್ದಿದ್ರೆ ಬಿದ್ದು ಬೆನ್ಮೂಳೆ ಮುರ್ಕೊಳ್ತಾ ಇದ್ದೆ ಆಟೆಯ ಅಂತ ಹೇಳ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ತಾನೆ. ಸರಿ ಅಂತ ಮತ್ತೆ ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು, ಅಯ್ಯೋ ನಾನಾಗಿದ್ದಕ್ಕೆ ಬ್ಯಾಲೆನ್ಸ್ ಮಾಡಿದೆ, ಇವಳು ನೋಡಿದ್ರೆ ಪಾತ್ರೆ ಎಲ್ಲ ಇಲ್ಲೇ ಇಟ್ಟವಳೆ, ಈಗ ಪಾತ್ರೆ ತೊಳೆಯೋದಕ್ಕೆ ಬಂದರೂ ಬರ್ಬೋದು ಅವಳು, ಅಕಸ್ಮಾತ್ ಕಾಲ್ ಮಾಡಿದ್ರೆ ಏನು ಕತೆ, ಮೊದಲೇ ಬಸ್ರಿ, ಇಲ್ಲ ಇದ್ರ ನಿಂಗೆ ಬಿಟ್ಟರೆ ಸರಿ ಆಗೋಕ್ಕಿಲ್ಲ, ಇದ್ರಕ್ಕೇನಾದರೂ ಒಂದು ದಾರಿ ಕಾಣಿಸ್ಲೇಬೇಕು ಅಂತ ಹೇಳಿ ಮನೆಗೆ ಬಂದು ನೋಟ್ಬುಕ್ಕು ಪೆನ್ನು ತಗೊಂಡು ಅದ್ರಲ್ಲಿ ಬರೀತಾನೆ. ಆ ಪೇಪರ್ನ ತಂದು ಗೇಟ್ಗೆ ಅಂಟಿಸ್ತಾನೆ ಭದ್ರನ ಸೂಚನೆ, ನೆಲದಲ್ಲಿ ಪಾಚಿ ಕಟ್ಟಿದೆ ನೋಡ್ಕೊಂಡು ನಡೀರಿ ಅಂತ ಹೇಳ್ಕೊಂಡು ಸದ್ಯಕ್ಕೆ ಇನ್ಯಾವ ತೊಂದ್ರೆನೂ ಇಲ್ಲ ಅಂತ ಹೋಗೋದಕ್ಕಂತ ಹೋಗ್ತಾನೆ. ಮತ್ತೆ ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು, ಅಯ್ಯ ಬೀಳಕ್ಕೆ ಮುಂಚೆ ನೋಡಿದ್ರೆ ಸರಿ, ಏನಾದರೂ ಬಿದ್ಮೇಲೆ ನೋಡಿದ್ರೆ ಏನು ಗತಿ, ಯಾವುದಕ್ಕೂ ಹೇಳ್ಬಿಡೋದು ಒಳ್ಳೇದು ಅಂತ ಹಿಂದಕ್ಕೆ ತಿರುಗಿ ಮತ್ತೆ ನಿಂತ್ಕೊತಾನೆ ಭದ್ರ. ಅದಕ್ಕೂ ಬೇಕಾದರೆ ಪ್ರೀತಿ ಉಕ್ಕಿ ಹರಿತದೆ ಅಂತ ಅನ್ಕೊಬಿಡ್ತಾಳೆ. ಅದೆಲ್ಲ ಯಾಕೆ ಬೇಕೋ, ಮಣ್ಣು ಹಾಕಿ ಕ್ಲೀನ್ ಮಾಡ್ಬಿಡುವ ಅಂತ ಹೇಳಿ ಶೆನ್ಕೆಯನ್ನು ಬಾಣ್ಲಿ ತಗೊಬರ್ತಾನೆ ಭದ್ರ. ಬಾಣ್ಲಿನ್ನು ಶೆನ್ಕೆ ಎತ್ಕೊಬಂದು ಮಣ್ಣಾಗೀತಾ ಇರ್ತಾನೆ ಭದ್ರ. ಇತ್ತ ವಿದ್ಯಾ ಪಾತ್ರೆ ತಗೊಬರ್ತಾ ಇರ್ತಾಳೆ. ಪಾಚಿ ಮೇಲೆ ಕಾಲಿಟ್ಟು ಜಾರ್ತಾಳೆ ವಿದ್ಯಾ. ಬಂದ ಅಷ್ಟೊತ್ತಿಗೆ ಹಿಡ್ಕೊತಾನೆ ಭದ್ರ. ಆ ಪಾಟಿ ಮಳೆ ಬತ್ತೈತೆ, ಇಲ್ಲೆಲ್ಲ ಪಾಚಿ ಎಲ್ಲ ಕಟ್ಕೊಂಡೈತೆ ಅಂತ ಗೊತ್ತಾಗಕ್ಕಿಲ್ವೇ, ನೋಡ್ಕೊಂಡು ಬರಬೇಕು ತಾನೆ, ಅದು ಬೇಡ ಅಲ್ಲಿ ಬೋರ್ಡು ಬರ್ದಾಕಿವ್ನೆ ಅದನ್ನಾದ್ರೂ ನೋಡ್ಕೊಂಡು ಬರಬೇಕು ತಾನೆ ಅಂತ ಭದ್ರ ಹೇಳ್ತಾನೆ. ಬೋರ್ಡ್ ನೋಡ್ತಾಳೆ ವಿದ್ಯಾ. ಮಳೆ ನೀರು ನಿಂತು ಪಾಚಿ ಕಟ್ಟದೆ, ನಾನು ಕೂಡ ಜಾರ್ದೆ, ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇವ್ನಿ, ಯಾವುದಕ್ಕೂ ಹುಷಾರಾಗಿ ನೋಡ್ಕೊಂಡು ನಡಿ ಅಂತ ಹೇಳಿ ಭದ್ರ ಬಾಂಡ್ಲಿಯಲ್ಲಿ ಮಣ್ಣು ತಂದು ಹಾಕ್ತಾ ಇರ್ತಾನೆ. ಇತ್ತ ವಿದ್ಯಾ ಏನು ಪ್ರೀತಿನೇ ಅಂತ ಹೇಳ್ತಾಳೆ. ಏನಂದೆ ಅಂತಾನೆ ಭದ್ರ. ಏನೂ ಇಲ್ಲ, ನೀವು ಹೇಳ್ದಂಗೆ ಪಾಚಿ ಅದಕ್ಕೆಯ ಜಾರ್ದೆ ಅಂತ ವಿದ್ಯಾ ಹೇಳ್ತಾಳೆ. ನೋಡ್ದ ದೋಸೆ ತಿರ್ವಾಕ್ದಂಗೆ ತಿರ್ವಾಕ್ಬಿಟ್ಟಲ್ಲ, ಎಷ್ಟೇ ಆದ್ರೆ ಚೋಟ್ ಮೆಣಸಿನ್ಕಾಯಿ ಅಲ್ವಾ, ಖಾರ ಜಾಸ್ತಿ ಬಿಡು ಅಂತ ಅನ್ಕೊಂಡು ಪಾಚಿಗೆಲ್ಲ ಮಣ್ಣು ಹಾಕ್ತಿರ್ತಾನೆ ಭದ್ರ. ಇತ್ತ ಅಜ್ಜಮ್ಮ ಜೋಡಿ ಬಾಳೆಹಣ್ಣು ಹಿಡ್ಕೊಂಡು ಡಾಕ್ಟ್ರ್ ಅವಳಿ ಜವಳಿ ಮಕ್ಕಳು ಅಂತ ಹೇಳಿದ್ದನ್ನ ನೆನೆಸ್ಕೊಂತಿರ್ತಾಳೆ. ಆಹಾ ಅವತ್ತು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಸುಳ್ಳು ಹೇಳ್ದೆ ಅಲ್ವೇ, ಈಗ ನೋಡು ನಿನ್ನ ಹೊಟ್ಟೆಲಿ 2 ಮಕ್ಳವೆ ನಿನ್ಗೆ ಅಂತ ಹೇಳ್ದಾನೆ ನಿನ್ನ ಆಟ ಆಡಿಸ್ತೀನಿ, ನಾನು ಸಾಯ ನಾಟಕ ಮಾಡಿದ್ರೂ ನೀವು ಒಂದಾಗ್ಲಿಲ್ಲ ಅಲ್ವೇ, ಈಗ ನೋಡು ಈ 2 ಮಕ್ಕಳನ್ನ ಮಾಡ್ಕೊಂಡೆ ನಿಮ್ಮನ್ನ ಒಂದು ಮಾಡ್ತೀನಿ ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ ಅಜ್ಜಮ್ಮ ಬಾಳೆಹಣ್ಣು ನೋಡ್ಕೊಂಡು ಜೋಡಿ ಬಾಳೆಹಣ್ಣ. ಇತ್ತ ಚಂಪಾ ಅತ್ತೆ ಅಲ್ಲಿ ನೋಡಿ ಅಲ್ಲಿ ಅಂತ ಮೋಹನಾಗ ಹೇಳ್ತಾಳೆ. ಅಮ್ಮಮ್ಮ ಅಷ್ಟೊತ್ತಿನಿಂದ ಆ ಜೋಡಿ ಬಾಳೆಹಣ್ಣ ಕೈಯಲ್ಲಿ ಹಿಡ್ಕೊಂಡು ಏನೋ ಸಂತೋಷವಾಗಿ ಯೋಚನೆ ಮಾಡ್ತಾವ್ರೆ ಅಂತ ಚಂಪಾ ಹೇಳ್ತಾಳೆ. ಅತ್ತ ಮೋಹನ ಅವ್ರ ಅತ್ತೆನ ನೋಡ್ಕೊಂಡು ಸುಮ್ಮನೆ ನಗ್ತಾ ಇರ್ತಾಳೆ. ಅಟ್ಟಿ ಒಳಗೆ ಆ ಕಡೆ ಒಂದು ತೊಟ್ಲು ಈ ಕಡೆ ಒಂದು ತೊಟ್ಲು, 2 ಮಕ್ಳವಳು ತುಂಟಾಟ, ಒಂದು ಅತ್ಲಾಗ ಹೋದ್ರೆ ಇನ್ನೊಂದು ಇತ್ಲಾಗ ಹೋಗ್ತದೆ, ಒಂದು ಎತ್ಕೊಂಡ್ರೆ ಇನ್ನೊಂದು ಮುನ್ಸ್ಕೊಂಡು ಅದೆಲ್ಲ ನೋಡೋದಕ್ಕೆ 2 ಕಣ್ಣು ಸಾಲಾಕಿಲ್ಲ ಅಂತ ಅಜ್ಜಮ್ಮ ಮನಸ್ಸಿನಲ್ಲೇ ಅನ್ಕೊಂಡು ನಗ್ತಾ ಇರ್ತಾಳೆ. ಇರೋ ಅದೇನೋ ಅಂತ ಕೇಳವ ಅಂತ ಹೇಳಿ ಮೋಹನ ಅತ್ತೆ ಅಂತ ಕೂಗ್ತಾಳೆ. ಅಮ್ಮಮ್ಮ ಅಂತಾಳೆ ಚಂಪಾ. ಅಲ್ಲ ಅತ್ತೆ, ಕೈಯಲ್ಲಿ ಜೋಡಿ ಬಾಳೆಹಣ್ಣು ಇಟ್ಕೊಂಡು ಸಂತೋಷದಲ್ಲಿ ಗಾಳಿಯಲ್ಲಿ ಚಿತ್ರ ಬಿಡಿಸ್ತಾ ಇದ್ದೀರಲ್ಲ, ಆ ಸಂತೋಷ ಏನು ಅಂತ ಹೇಳಿದ್ರೆ ನಾವು ಖುಷಿ ಪಡ್ತೀರಲ್ವೇ ಅಂತ ಮೋಹನ ಹೇಳ್ತಾಳೆ. ಅಲ್ಲೇ ನಾನು ಗಾಳಿಲಿ ಚಿತ್ರ ಬರೀತಾ ಇಲ್ಲ, ಈ ಮನೇಲಿ ಮುಂದಕ್ಕೆ ಏನಾಗ್ತದೆ ಅಂತ ಕತೆ ಬರೀತಾ ಇವ್ನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಕತೆನಾ, ಅದೇನು ಅಂತವ ನಮಗೂ ಹೇಳಿ ಅಮ್ಮಮ್ಮ ಅಂತಾಳೆ ಚಂಪಾ. ಹಿಂಗೆ ಹೇಳಿದ್ರೆ ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಕಣಂತೆ, ಕಾಲ ಕಳೆದಂಗೆ ಎಲ್ಲ ಅರ್ಥ ಆಗ್ತದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅತ್ತೆ ಅಂತಾಳೆ ಮೋಹನ. ಇತ್ತ ವಿದ್ಯಾ ಬಟ್ಟೆನೆಲ್ಲ ಎತ್ತಿ ಇಡ್ತಾ ಇರ್ತಾಳೆ. ವಿದ್ಯಾಕ ಅನ್ಕೊಂಡು ಚಂಪಾ ಬರ್ತಾಳೆ. ಏನ್ ಚಂಪಾ ಇಷ್ಟೊತ್ತಲ್ಲಿ ಬಂದಿದ್ಯಾ ಅಂತಾಳೆ ವಿದ್ಯಾ. ಏನೂ ಇಲ್ಲ ಕಣಕ, ಸುಮ್ಕೆ ಬಂದೆ. ಸರಿ ನೀನೇನು ಮಾಡ್ತಾ ಇದ್ದಿ ಅಂತಾಳೆ ಚಂಪಾ. ಏನೂ ಇಲ್ಲ ಚಂಪಾ, ದಿನಾನೂ ಕಾಲೇಜು ಕೆಲಸ ಅಂತ ಬಿಡುವೆ ಸಿಗ್ತಿರ್ಲಿಲ್ಲ, ಈಗ ನೋಡಿದ್ರೆ ಬಟ್ಟೆ ರಾಶಿ ಆಗ್ಬಿಟ್ಟದೆ,
ಅದಕ್ಕೆ ಒತ್ತಾರೆ ತೊಳೆದ್ಬಿಡೋಣ ಅಂತ ನೆನೆ ಹಾಕೋಕ್ಕೆ ಬಟ್ಟೆ ತೆಗಿತಾ ಇದ್ದೆ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ವಿದ್ಯಕ್ಕ, ಓದ್ಕೊಳ್ಳಿ ಅಂತ ರಜೆ ಕೊಟ್ಟಿದ್ರೆ ನೀನು ಹಿಂಗೆ ಬಟ್ಟೆ ಸೆಣ್ಕೊಂಡು ಕಾಲ ಕಳ್ತೀಯಾ? ಎಲ್ಲ ನಾನೇ ಒಕ್ಕೊಡ್ತೀನಿ, ನೀನು ಸುಮ್ಕೆ ನನ್ಗೆ ಕೊಡು ಅಂತ ಹೇಳ್ತಾಳೆ ಚಂಪಾ. ಅಯ್ಯೋ ನಿನ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ ಬಿಡು ಚಂಪಾ, ಹೆಂಗೋ ಓದ್ತಾರೆ, ಒಗ್ದಾಕ್ಬಿಡ್ತೀನಿ, ಆಮೇಕಿಂದ ಓದ್ಕೊತೀನಿ ಬಿಡು ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯಾ ಕೈಯಲ್ಲಿರೋ ಬಟ್ಟೆ ತಗೊಂಡು, ವಿದ್ಯಾಕ್ಕ ಈಗ ನೀನು ಬಸ್ರಿ ಹಿಂಗೆಲ್ಲ ಕುತ್ಕೊಂಡು ಈ ಟೈಮಲ್ಲಿ ಒಗ್ಯೋಕ್ಕಾಗಕ್ಕಿಲ್ಲ, ನೀನು ಸುಮ್ಕೆ ಓದ್ಕೊ ಹೋಗು, ಇವೆಲ್ಲ ನಾನು ನೋಡ್ಕೊತೀನಿ ಅಂತ ಚಂಪಾ ಹೇಳ್ತಾಳೆ. ಚಂಪನ ಕೈಯಲ್ಲಿ ಇದ್ದ ಬಟ್ಟೆ ಕಿತ್ಕೊಂಡು, ವಿದ್ಯಾ ಪರವಾಗಿಲ್ಲ ಚಂಪಾ, ಎದ್ದು ಬಗ್ಗಿ ಕೆಲಸ ಮಾಡಿದ್ರೆ ಹೊಟ್ಟೆಲಿರೋ ಮಗುಗೆ ಏನೂ ತೊಂದರೆ ಆಗೋಕ್ಕಿಲ್ಲ ಬಿಡು, ಆಮೇಲೆ ಹಿಂಗೆ ಸುಮ್ಮನೆ ಕುತ್ಕೊಬಿಟ್ರೆ ನಾರ್ಮಲ್ ಏರ್ಗೆ ಆಗೋಕ್ಕಿಲ್ಲ, ಏನೂ ತೊಂದರೆ ಇಲ್ಲ, ನನ್ನ ಕೆಲಸ ನಾನು ಮಾಡ್ಕೊತೀನಿ ಬಿಡು ಅಂತ ವಿದ್ಯೆ ಹೇಳ್ತಾಳೆ. ಹಂಗಾದ್ರೆ ನೀನು ನಾನು ಹೇಳೋ ಮಾತು ಕೇಳೋಕ್ಕಿಲ್ವೇ ಅಂತ ಚಂಪಾ ಹೇಳ್ತಾಳೆ. ಚಂಪಾ, ನಾನು ನಿನ್ನ ಅಕ್ಕ ತಾನೆ, ನಾನು ಹೇಳ್ದಂಗೆ ನೀನು ಕೇಳಬೇಕು. ನೋಡು ಚಂಪಾ, ಯಾರಂಗೂ ಯಾರ ಸಹಾಯ ಇಲ್ಲದೆ ನಾನು ಬದುಕಬೇಕು ಅನ್ನೋದೇ ನನ್ನ ಆಸೆ, ದಯವಿಟ್ಟು ಇದಕ್ಕೆ ಅಡ್ಡಿ ಮಾಡಬೇಡ, ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಅಂತ ವಿದ್ಯೆ ಹೇಳ್ತಾಳೆ. ಅದು ಹಂಗಲ್ಲ ವಿದ್ಯಕ್ಕ ಅಂತ ಹೇಳಿ ಚಂಪಾ ಬಟ್ಟೆ ಕಿತ್ಕೊಂಡು ಇಬ್ಬರು ವಾದ ಮಾಡ್ಕೊಂಡು ನಿಂತಿರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊತಿರ್ತಾನೆ ಭದ್ರ. ಅಲ್ಲ, ಈ ಟೈಮಲ್ಲಿ ಬಗ್ಗೆ ಎದ್ದು ಮಾಡಬಾರ್ದು ಅಂತಾರೆ. ಆದರೂ ಇವಳು ಯಾಕೆ ಯಾರ ಮಾತು ಕೇಳದೆ ಹಠ ಮಾಡ್ತಾ ಇದ್ದಾಳೋ? ಓಹೋ, ತಾನೇ ಯಾಕೆ ಇನ್ನೊಬ್ರು ಸಹಾಯ ತಗೋಬೇಕು ಅಂತವ? ಸ್ವಾಭಿಮಾನ ಅಲ್ಲ, ಸ್ವಾಭಿಮಾನ ಅಂತ ಕುತ್ಕೊಂಡ್ರೆ ಹೊಟ್ಟೆ ಒಳಗಿರೋ ಮಗ ಏನಾಗಬೇಡ? ಇಲ್ಲ, ಇದಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ಮಾಡಬೇಕಲ್ಲ, ಏನು ಮಾಡೋದು? ಹಾಳಾದ್ದು ತಲೆಗೆ ಹೊಳಿತಾ ಇಲ್ವಲ್ಲ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಭದ್ರ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.